ಇಡೀ ಪ್ರಪಂಚದಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಲಕ್ಷಾಂತರ ಇದೆ. ನಿಮಗೆ ನೆನಪಿದೆಯಲ್ಲೂ ಗೊತ್ತಿಲ್ಲ, ಅವ್ರು ಹೇಳಿದ ಮಾತು. ಲಕ್ಷಾಂತರ ಕೃಷ್ಣನ ದೇವಸ್ಥಾನ ಇದೆ. ಆದ್ರೆ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನಕ್ಕೆ ವಿಶೇಷ ಏನು ಅಂತಂದ್ರೆ, ಕುಲ 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 ಎಂದು ಹೊಡೆದಾಡದಿರಿ ಅಂತ ಹೇಳಿದಂತ ಭಕ್ತ ಕನಕದಾಸನ ವಿಚಾರವನ್ನ ಒಪ್ಪಿ ಅವರಿಗೆ ಜಾತಿಯ ವಿಷಬೀಜದಿಂದ ಕೃಷ್ಣನ ದರ್ಶನಕ್ಕೆ ಕೆಲವರು ಮೂಢರು ಅವಕಾಶ ಕೊಡದೇ ಇರೋಂಥ ಸಂದರ್ಭದಲ್ಲಿ ಕೃಷ್ಣನ ದೇವಸ್ಥಾನವನ್ನ ಕನಕದಾಸರು ಸುತ್ತಾ ಇರೋಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಗೋಡೆಯನ್ನು ಒಡೆದು ಕನಕದಾಸರಿಗೆ ದರ್ಶನ ಕೊಟ್ಟಂತ ಒಂದೇ ಒಂದು ದೇವಸ್ಥಾನ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನ ಅಂದ್ರೆ ಅಲ್ಲಿ ಜಾತಿ ಇಲ್ಲ. ಕೃಷ್ಣನ ವಿಚಾರವನ್ನ ಸಿದ್ಧಾಂತವನ್ನ ಕನಕದಾಸರು ಅವ್ರ ಬಾಯಲ್ಲಿ ಹೇಳುದು. ಅಂತ ಜಾಗದಿಂದ ಬಂದಿರಂತ ರಘುಪತಿ ಭಟ್ರು ನಾನು ನೋಡಿದ್ದೇನೆ. ಇಡೀ ಜೀವನದಲ್ಲಿ ಜಾತಿ ಯಾವುದು ಅಂತ ಕಾಣದೇ ಇರೋಂಥ ವ್ಯಕ್ತಿ ಕೃಷ್ಣ ಕನಕದಾಸರ ಪ್ರತಿನಿಧಿಯಾಗಿ ಶ್ರೀಯುತ ರಘುಪತಿ ಭಟ್ರು ಬರ್ತಾರೆ. ಯಾವ ಅನುಮಾನನೂ ಬೇಡ. ಈಗ ಅನೇಕ ಚರ್ಚೆಗಳು ಶುರು ಮಾಡಿದ್ದಾರೆ. 3 ಜನ ಲಿಂಗಾಯತರು ನಿಂತ್ಬಿಟ್ಟಿದ್ದಾರೆ, ಲಿಂಗಾಯತರು ಓಟ್ ಹೊಡೆದೋಗುತ್ತೆ. ರಘುಪತಿ ಭಟ್ ಬ್ರಾಹ್ಮಣರು ನಿಂತಾರೆ, ಬ್ರಾಹ್ಮಣರೆಲ್ಲ ಓಟ್ ಕೊಟ್ಬಿಡ್ತಾರೆ. ಹುಚ್ಚು ಮಾತುಗಳು ಕೇಳಿದೆ. ಆದ್ರೆ 3 ಜನ ಬಿಟ್ಟು 30 ಜನ ಲಿಂಗಾಯತರು ನಿಂತರು ಕೂಡ ಉಡುಪಿಯ ಕೃಷ್ಣ ಮತ್ತು ಕನಕದಾಸರ ವಿಚಾರ ಒಪ್ಪಂತ ಅನೇಕ ಲಿಂಗಾಯತರು ಕೂಡ ರಘುಪತಿ ಭಟ್ ಓಟ್ ಕೊಟ್ಟೇ ಕೊಡ್ತಾರೆ. ಜಾತಿ ಪ್ರಶ್ನೆ ಇಲ್ಲ. ಧರ್ಮದ ವಿಚಾರಕ್ಕೆ ಹೊಂಟ್ರವರು, ರಾಷ್ಟ್ರೀಯ ವಿಚಾರಕ್ಕೆ ಹೊಂಟ್ರಂತ ರಘುಪತಿ ಭಟ್ರು. ನೀವು ಯಾವುದೇ ಬೇರೆ ಅಭ್ಯರ್ಥಿಗಳ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗಲ್ಲ. ಅಲ್ಲೆಲ್ಲೋ ಒಂದ್ ಕಡೆ ಸ್ವಲ್ಪ ಜಾತಿ ಕಾಣುತ್ತೆ. ಆದ್ರೆ ರಘುಪತಿ ಭಟ್ ಹತ್ರ ನಾನು ವೈಯಕ್ತಿಕವಾಗಿ ಅವ್ರ ಜೊತೆಗೆ 15-20 ವರ್ಷ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿದ್ದೀನಿ. ಜಾತಿಯನ್ನ ನೋಡದೇ ಇರೋಂಥ ವ್ಯಕ್ತಿ ರಘುಪತಿ ಭಟ್. ಹಾಗಾಗಿ ನಾನು ಇಡೀ ವಿಧಾನ ಪರಿಷತ್ತಿನ 5+1 6 ಜಿಲ್ಲೆಯ ಪದವೀಧರರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಯಾವ ಜಾತಿ ಅಂತ ನೋಡಬೇಡಿ. ಲಿಂಗಾಯತರು, ಬ್ರಾಹ್ಮಣರು, ಹಿಂದುಳಿದ ಸಮಾಜನೋ, ಮುಂದುವರೆದ ಸಮಾಜನೋ, ದಲಿತರು ಗೊತ್ತಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಧರ್ಮದ, ನಮ್ಮ ರಾಷ್ಟ್ರೀಯ ವಿಚಾರ ಇಟ್ಕೊಂಡಿರಂತ ವ್ಯಕ್ತಿ ರಘುಪತಿ ಭಟ್ರು. ಅವರೇ ನಾವು ಓಟ್ ಕೊಡ್ತೀವಿ ಅಂತ ತೀರ್ಮಾನ ಎಲ್ಲರೂ ಮಾಡೇ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ. ನಾವು ಉದ್ದ ಭಾಷಣ ಮಾಡಕ್ ಹೋಗಲ್ಲ. ಎಲ್ಲರೂ ಬಂದು ಕೂತಿದ್ದೀವಿ.